ಸೋ ಮಚ್. ಸೊ ಸ್ನೇಹಿತರೆ, ಇಷ್ಟವರೆಗೂ ಮೇಡಮ್ ಅದ್ಭುತವಾದ ರೀತಿಯಲ್ಲಿ PSSM ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. PSSM ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ರೀತಿಯಲ್ಲಿ ವಿಶ್ವಸಂಸ್ಥೆ. ಇದರ ಕೆಳಗಡೆ ಅದ್ಭುತವಾದ ರೀತಿಯಲ್ಲಿ ಧ್ಯಾನ, ಜ್ಞಾನ, ಮತ್ತೆ ಸಜನ ಸಾಂಗತ್ಯ, ಸ್ವಾಧ್ಯಾಯ ಮತ್ತು ಶಾಖಾಹಾರ ಇವೆಲ್ಲ ವಿಷಯಗಳು ಪತ್ರಿಸರ್ ಯಾವ ರೀತಿಯಲ್ಲಿ ಅಂದ್ರೆ ಒಂದು ಬಾಳೆಹಣ್ಣು ಬಿಚ್ಚಿ ನಮಗೆ ಕೊಟ್ರೆ ಯಾವ ರೀತಿಯಲ್ಲಿ ತಿನ್ನಕ್ಕೆ ಅಷ್ಟು ಈಸಿಯಾಗಿರುತ್ತೋ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಯಾವುದು ಕಷ್ಟ ಇಲ್ಲ. ನಾವು ಇಂಥ ಅದ್ಭುತವಾದ ಜ್ಞಾನವನ್ನು ತಿಳ್ಕೊಬೇಕಂದ್ರೆ ಬ್ರಹ್ಮಸೂತ್ರಗಳು ಗೊತ್ತಲ್ಲ, ಈ ಬ್ರಹ್ಮಸೂತ್ರಗಳೆಲ್ಲ ಓದಿದ್ರು ಅದರಲ್ಲಿ ಇರುವಂತ ಸಾರಾಂಶ ಒಂದೇ ಒಂದು ಪತ್ರಿಸರ್ ತಿಳಿಸಿಕೊಟ್ಟಿರುವಂತ ಈ PSSM ಮಾರ್ಗದರ್ಶಿ ಸೂತ್ರಗಳಿದೆ. 18 ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ಅವರು ಕೊಟ್ಟುವಂತ ಈ ಮಾರ್ಗದರ್ಶನದಿಂದ ನಾವೆಲ್ಲರೂ ಸುಲಭವಾಗಿ ಧ್ಯಾನ ಮಾಡ್ತಾ ಇದೀವಿ. ನಿಜವಾಗಿ ಧ್ಯಾನ ಅಂದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಸೊ ಸೊ ಪ್ರಾಚೀನ ಕಾಲದಿಂದ ಎಲ್ಲರೂ ಅನ್ಕೊಳ್ಳೋದು ತುಂಬಾ ಕಷ್ಟ. ಅಂದ್ರೆ ಧ್ಯಾನ ಮಾಡ್ಬೇಕಂದ್ರೆ ಕಷ್ಟ, ಆಧ್ಯಾತ್ಮಿಕ ಅಂದ್ರೆ ಈ ವಯಸ್ಸಲ್ಲಿ ಆಗಲ್ಲ, ಸೊ ಈ ವಯಸ್ಸಲ್ಲಿ ಯಾಕೆ ಮಾಡ್ಬೇಕು, ಮಾಡಿದ್ರೆ ಏನು ಪ್ರಯೋಜನ, ಈ ರೀತಿಯಲ್ಲಿ ಹೇಳ್ತಾ ಇದ್ರು. ಬಟ್ ಸರ್ ಏನ್ ಮಾಡಿದ್ದಾರೆ, ಅತಿ ಸುಲಭವಾಗಿ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಅಲ್ವಾ. ಸೊ ಪ್ರತಿಯೊಂದು ಅವರು ಹೇಳ್ಕೊಟ್ಟಿರುವಂತ ಜ್ಞಾನ ಒಂದು ಕಡೆ ನೋಡಿದ್ರೆ ಭಗವಾನ್ ಬುದ್ಧರಿಂದ ತಗೊಂಡಿರುವಂತ ಆ ಅತಿ ಸುಲಭವಾದ ಧ್ಯಾನ ಪದ್ಧತಿ, ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಓಶೋ ರಜನೀಶ್ ಕೊಟ್ಟಿರುವಂತ ಈ ಪ್ರಾಪಂಚಿಕ ಜೀವನದಲ್ಲಿ ಒಂದು ಸುಂದರವಾಗಿ ಆನಂದವಾಗಿ ಹೇಗೆ ಜೀವನ ಮಾಡಬಹುದು ಅಂತ ಅದ್ಭುತವಾದ ಫಿಲಾಸಫಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಾವು ಈ ದೇಹ, ಈ ಮನಸ್ಸು ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ಮತ್ತೆ ನಾವೆಲ್ಲರೂ ಯಾರು, ಒಂದು ಆತ್ಮ ಪದಾರ್ಥ. ಅದು ಆತ್ಮ ತಿಳುವಳಿಕೆ ಹೇಗಿರ್ತದೆ, ಆತ್ಮ ಜ್ಞಾನ ಹೇಗಿರ್ತದೆ ಅಂತಂದ್ರೆ ಪತ್ರಿಸರ್ ಏನ್ ಮಾಡಿದ್ರು, ನಮ್ಗೂ ಅನೇಕ ಈ ಪಾಶ್ಚಾತ್ಯ ಮಾಸ್ಟರ್ಸ್ ಅನ್ನು ಪರಿಚಯ ಮಾಡಿದ್ರು. ಪಾಶ್ಚಾತ್ಯ ಮಾಸ್ಟರ್ಸ್ ಅಂದ್ರೆ ಯಾರು, ಲೋಬ್ಸಾಮ್ ರಾಂಪ ಆಗ್ಬೋದು, ಅನಿಬಿಸೆಂಟ್ ಆಗ್ಬೋದು, ಲೆಡ್ ಬೀಟರ್ ಆಗ್ಬೋದು, ಈ ತರ ಅನೇಕ ಮಾಸ್ಟರ್ಸ್. ಸೊ ಮತ್ತೆ ಅನೇಕ ಪಾಶ್ಚಾತ್ಯ ಮಾಸ್ಟರ್ಸ್ ಆಗ್ಬೋದು, ಮತ್ತೆ ಪ್ರಾಚೀನ ಮಾಸ್ಟರ್ಸ್ ಆಗ್ಬೋದು. ಸೊ ಯಾರು ಎಲ್ಲೆಲ್ಲಿ ಏನ್ ಹೇಳಿದಾರೋ ಎಲ್ಲಾನು ಅತಿ ಸುಲಭವಾದ ರೀತಿಯಲ್ಲಿ ಸೊ ಸಣ್ಣ ಬುಕ್ಕುಗಳು ಅವರು ಪ್ರಚುರ ಮಾಡಿ 40 ವರ್ಷ ಸುದೀರ್ಘ ಆ ಪ್ರಯಾಣದಲ್ಲಿ, ಆ ಆತ್ಮ ಪ್ರಯಾಣದಲ್ಲಿ ನಮ್ಮೆಲ್ಲರನ್ನು ಆತ್ಮ ಅಂದ್ರೆ ಒಂಥರ ಆತ್ಮ ಸಂಶೋಧನಕ್ಕಾಗಿ ನಮ್ಮನ್ನೆಲ್ಲೂ ತಯಾರು ಮಾಡಿದ್ದಾರೆ. ಅದಕ್ಕೂ ಅವ್ರಿಗೆ ಸೊ ದೊಡ್ಡವಾಗಿ ನಾವು ಚಪ್ಪಲ್ ಮುಖಾಂತರ ಸರ್ಗೋದು ಕೃತಜ್ಞತೆ ತಿಳಿಸೋಣ, ಧನ್ಯವಾದ ತಿಳಿಸೋಣ. ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇರೋದು ಯಾರು ಕಾರಣ, ಎಲ್ಲರಿಗೂ ಮೂಲಭೂತ ಕಾರಣ ಆಗ್ಬೋದು. ನಮ್ಗೆಲ್ಲರಿಗೂ ಆ ಪ್ರೇರಣೆ ಕೊಟ್ಟಿರೋದು ಪತ್ರಿಸರ್. ಈ ವಿಧಾನನೂ ಸಹ ನೋಡಿ, ನಾವೆಲ್ಲರೂ ಈಗ ಸ್ವಲ್ಪ ಹೊತ್ತಲ್ಲಿ ನಾವು ಸುದೀರ್ಘ ಧ್ಯಾನ ಮಾಡಕ್ ಹೋಗ್ತೀವಿ, ಅಂದ್ರೆ ಲಾಂಗ್ ಅವರ್ಸ್ ಆಫ್ ಮೆಡಿಟೇಷನ್ ಮಾಡಕ್ಕೆ ಈಗ ತಯಾರು ಮಾಡ್ಕೊಂತ ಇದೀವಿ. ಅಂತಂದ್ರೆ ಸಂಗೀತ, ನಾದ ಧ್ಯಾನ. ನಾದದಲ್ಲಿ ಶಕ್ತಿ ಇದೆ, ನಾದದಲ್ಲಿ ಅದ್ಭುತವಾದ ವೈಬ್ರೇಷನ್ ಇದೆ. ಅದರಿಂದ ಧ್ಯಾನ ಮಾಡಿದ್ರೆ ಇನ್ನೂ ಅತ್ಯಂತ ಶ್ರೇಷ್ಠವಾದ ಫಲಿತ ಸಿಗತ್ತೆ ಅನ್ನೋದು ತಿಳಿಸ್ಕೊಟ್ಟಿರೋದೇ ಪತ್ರಿಸರ್. ಅರ್ಥ ಆಯ್ತಾ. ಸೊ ಅದಕ್ಕೆ ಮುಂಚೆ ಧ್ಯಾನ ಅಂದ್ರೆ ಏನು ಗೊತ್ತಾ, ವಿಧ ಸಂಸ್ಥೆಗಳು ಮಾಡ್ತವೆ ಧ್ಯಾನ. ಬಟ್ ಎಷ್ಟು ಧ್ಯಾನ ಇರ್ತದೆ, 10 ನಿಮಿಷ, 20 ನಿಮಿಷ, 30 ನಿಮಿಷ ಸಾಕು, ಅಲ್ಲಿಗೆ ಧ್ಯಾನ ಮುಗೀತು. ಏನು ಫಲಿತ ಬರುತ್ತೆ. ಸರ್ ಏನ್ ಮಾಡಿದ್ರು, ತುಂಬಾ ಸೈಂಟಿಫಿಕ್ ಟೆಂಪರ್ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಸರ್. ಅದಕ್ಕೋಸ್ಕರ ಅವ್ರೇನ್ ಮಾಡಿದೆ ಅಂದ್ರೆ ಆ ಸಮಯದಲ್ಲೇ ಅನೇಕ ಸೈಂಟಿಫಿಕ್ ಟೆಂಪರ್ಡ್ ಅನೇಕ ಏನ್ ಮಾಡ್ತಾ ಇದ್ರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಎಷ್ಟೋ ಸೈಂಟಿಸ್ಟ್ಗಳನ್ನು, ಸ್ಪಿರಿಚುವಲ್ ಸೈಂಟಿಸ್ಟ್ಗಳನ್ನು ಬೇರೆ ದೇಶಗಳಿಂದ ಕರೆಸಿ ಅವರಿಂದನೂ ಜ್ಞಾನನು ನಮ್ಗೆ ಹಂಚಿಕೊಟ್ಟಿದ್ದಾರೆ. ಅದರಿಂದ ಏನ್ ಅರ್ಥ ಆಗ್ತದೆ ಅಂದ್ರೆ ಪ್ರತಿಯೊಂದು ಅಷ್ಟೇ, ಧ್ಯಾನ ಸುದೀರ್ಘವಾಗಿ ಮಾಡಿದ್ರೇನೆ ನಮಗೂ ಫಲಿತ. ಅರ್ಥ ಆಯ್ತಾ. ಶೂನ್ಯ ಸ್ಥಿತಿಗೆ ಹೋಗಿದ್ರೇನೆ ನಮಗೂ ಧ್ಯಾನದ ಫಲಿತ ಸಿಗೋದು. ಆ ರೀತಿಯಲ್ಲಿ ಪತ್ರಿಸರ್ ಸೊ ಈ ಭೂಮಿ ಮೇಲೆ ನಡೆಯಾಡುವಾಗ ನಾವೆಲ್ಲರೂ ಅವ್ರ ಜೊತೆಗಿದೀವಿ. ಸೊ ಅವರು ಇರೋ ಸಮಯದಲ್ಲಿ ನಾವಿದೀವಿ ಅಂತ ಹೇಳ್ಕೊಂಡಕ್ಕೆ ತುಂಬಾ ಹೆಮ್ಮೆ ಆಗತ್ತೆ, ಒಂಥರ. ಸೊ ವಿ ಫೀಲ್ ಸೋ ಪ್ರೌಡ್ ಆಫ್ ದಟ್ ಮೂಮೆಂಟ್, ರೈಟ್. ಸೊ ಈ ರೀತಿಯಲ್ಲಿ PSSM ಅನ್ನೋದು ಅನೇಕ ದೇಶಗಳಲ್ಲಿ ಸಹ ವ್ಯಾಪ್ತಿಸಿದೆ. ಈಗ ಅನೇಕ ಕಂಟ್ರೀಸ್ಗೆ ಹೋಗಿದೆ. ಅರ್ಥ ಆಯ್ತಾ. ಸೊ ಇಲ್ಲೊಂದೇ ಅಲ್ಲ, ಸುಮಾರು 140 ದೇಶಗಳಲ್ಲಿ PSSM ಈ ಅತಿ ಸುಲಭವಾದ ಆನಾಪಾನಸತಿ ಮೆಡಿಟೇಷನ್ ಅನ್ನೋದು ನಡೀತಾ ಇದೆ. ಸೊ ನಾವೆಲ್ಲರೂ ಸಹ ನೆಕ್ಸ್ಟ್ ಈ 2 ದಿನಗಳ ಕಾಲ, ಇವತ್ತು ನಾಳೆ ನಾಡಿದ್ದು, ಸೊ ಅತಿ ಸುಂದರವಾದ ಈ ಶಕ್ತಿ ಕ್ಷೇತ್ರ, ಅಗ್ನಿ ಕ್ಷೇತ್ರದಲ್ಲಿ ನಾವು ಧ್ಯಾನ ಮಾಡೋಕ್ಕೆ ಮುಂದಕ್ಕೆ ಹೋಗ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೆ ಒಂದ್ಸರಿ ಧನ್ಯವಾದಗಳು. ಥ್ಯಾಂಕ್ ಯು.